ಕೋರ್ಟ್ ಬಳಿ ಹೈಡ್ರಾಮಾ ಬಳಿಕ ದಚ್ಚು ದಾಂಪತ್ಯ ಇನ್ನಷ್ಟು ಗಟ್ಟಿ. ಮೈಸೂರಿನ ಫಾರ್ಮ್ ಹೌಸ್ ಬಳಿ ಬಂಗಾರದ ಮನುಷ್ಯನಾಗಿರುವಂತಹ ದರ್ಶನ್ ಎಸ್ ಹೈಕೋರ್ಟ್ ಬಳಿ ಹೈಡ್ರಾಮಾ ಬಳಿಕ ದಚ್ಚು ಕುಟುಂಬ ಅಥವಾ ದಚ್ಚು ದಾಂಪತ್ಯ ಮತ್ತಷ್ಟು ಗಟ್ಟಿಯಾಗಿ. ಮೈಸೂರಿನ ಫಾರ್ಮ್ ಹೌಸ್ ಬಳಿ ಬಂಗಾರದ ಮನುಷ್ಯನಾಗಿರುವಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯ ಜೊತೆಗೆ ನಟ ದರ್ಶನ್ ಎತ್ತಿನ ಬಂಡಿಯ ಸವಾರಿ ನಡೆಸಿದ್ದಾರೆ. ಸೂರ್ಯ ಚಂದ್ರನೇ ನಮ್ಮ ಸ್ಟಾರ್, ಅವರು ಇರೋ ತನಕ ನಮ್ಮ ದಾಂಪತ್ಯ ಗಟ್ಟಿ. ಸೋಷಿಯಲ್ ಮೀಡಿಯಾದಲ್ಲಿ ಬೇಗ ಸಂದೇಶವನ್ನ ಕೊಟ್ಟಿರುವಂತಹ ದಚ್ಚು ಪತ್ನಿ ವಿಜಯಲಕ್ಷ್ಮಿ ಅಣ್ಣ ಅತ್ತಿಗೆಯ ಸುಮಧುರ ದಾಂಪತ್ಯವನ್ನ ನೋಡಿ ಡಿ ಬಾಸ್ ಅಭಿಮಾನಿಗಳು ಫುಲ್ ಖುಷ್. ಕಳೆದ ವಾರ ದರ್ಶನ್ ಮೊಬೈಲ್ಗಾಗಿ ದುಂಬಾಲು ಬಿದ್ದಿದ್ದಂತಹ ಪವಿತ್ರ ಗೌಡ ಕೋರ್ಟ್ ಆವರಣದಲ್ಲಿ ಒಂದು ಹೈ ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ರು. ಏನು ಅಂತಂದ್ರೆ ಮೊಬೈಲ್ ನಂಬರ್ ಕೊಡು ಅಂತ ಹೇಳಿ ಹಠವನ್ನ ಹಿಡಿದಿದ್ರು. ಅದಾದ ನಂತರ ಲಿಫ್ಟ್ ನಲ್ಲಿ ಅವರು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಎನ್ನುವಂತಹ ಮಾತುಕತೆಯೂ ಕೂಡ ಬರ್ತಾ ಇತ್ತು. ಈಗ ಅದಕ್ಕೆಲ್ಲ ತೆರೆ ಎಳೆದಂತೆ ಆ ಒಂದು ಹೈಡ್ರಾಮಾ ಆದ ನಂತರವೂ ಕೂಡ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಆರಾಮಾಗಿ ಇದ್ದಾರೆ ಎನ್ನುವುದನ್ನ ಈ ಒಂದು ರೀಲ್ಸ್ ನಲ್ಲಿ ನೀವು ನೋಡಬಹುದು. ಮೈಸೂರಿನ ಫಾರ್ಮ್ ಹೌಸ್ ಬಳಿ ಬಂಗಾರದ ಮನುಷ್ಯನಾಗಿರುವಂತಹ ದರ್ಶನ್ ಆ ಒಂದು ಸೀನರಿ ಎಲ್ಲ ನೋಡಿದ್ರೆ ಬಂಗಾರದ ಮನುಷ್ಯ ಎನ್ನುವಂತಹ ಸಿನಿಮಾದಲ್ಲಿ ಇರುವಂತಹ ಸೀನರಿಗಳೇ ಇಲ್ಲಿ ಮತ್ತೆ ಕ್ರಿಯೇಟ್ ಮಾಡಲಾಗ್ತಾ ಇದೆ. ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಎತ್ತಿನ ಬಂಡಿಯಲ್ಲಿ ಸವಾರಿಯನ್ನ ನಡೆಸಿದ್ದಾರೆ. ಸೂರ್ಯ ಚಂದ್ರ ಇರೋವರೆಗೆ ಅವರೇ ನಮ್ಮ ಸ್ಟಾರ್, ಅಂದ್ರೆ ಸೂರ್ಯ ಚಂದ್ರ ಅವರೇ ನಮ್ಮ ಸ್ಟಾರ್. ಅವು ಇರೋ ತನಕ ನಮ್ಮ ದಾಂಪತ್ಯ ಜೀವನ ಹೀಗೆ ಗಟ್ಟಿ ಇರುತ್ತೆ ಅಂತ ಹೇಳುವಂತಹ ಸಂದೇಶವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು. ಅಣ್ಣ ಅತ್ತಿಗೆ ಅಂತಂದ್ರೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಸಂಬಂಧವನ್ನ ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಕಳೆದ ವಾರವಷ್ಟೇ ಪವಿತ್ರ ಗೌಡ ನನಗೆ ನಂಬರ್ ಕೊಡು, ನಿಮ್ಮ ನಂಬರ್ ಬೇಕು ಅಂತ ಹೇಳಿ ತುಂಬಾಲು ಬಿದ್ದಿರುವುದು ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಯಾರೇನೇ ಬಂದರೂ ನಮ್ಮ ದಾಂಪತ್ಯ ಜೀವನವನ್ನು ಯಾರೂ ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎನ್ನುವಂತಹ ಸಂದೇಶವನ್ನು ವಿಜಯಲಕ್ಷ್ಮಿ ಕೊಟ್ಟಿದ್ದಾರೆ. ದಚ್ಚು ಪತ್ನಿ ವಿಜಯಲಕ್ಷ್ಮಿ ಆ ಒಂದು ಸಂದೇಶವನ್ನ ನೋಡಿ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಈಗ ಪರಸ್ಪರವಾಗಿ ಬಾಳ್ತಾ ಇದ್ದಾರೆ ಎನ್ನುವಂಥದ್ದು ಮೇಲ್ಗಡೆ ನೋಡ್ತಾ ಇದ್ದೀರಾ. ಸನ್ ಮೂನ್ ಅಂಡ್ ಸ್ಟಾರ್ ಅಂತ 1 ಸ್ಟಾರ್ ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಸನ್ ಮೂನ್ ಅಂತ ಹೇಳಿದ್ರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.